ಕಥಾ ನಾಯಕನ ಪಾತ್ರ ಮಾಡಿರೋ ಹುಡುಗ ನಿರ್ದೇಶಕ ವಿನಯ್ ಆಗಲಿ ಅಥವಾ ದಿಶಾ ಆಗಲಿ ಅಥವಾ ಅವ್ನ ಸುತ್ತಮುತ್ತ ಕೆಲಸ ಮಾಡಿರೋ ಅನೇಕ ಜನ ಆಗಲಿ, ಹೊಂಗಿರಣ ಚಂದ್ರು ಆಗಲಿ, ತುಂಬ ಜನ ಕನ್ನಡ ರಂಗಭೂಮಿಯಿಂದ ಬಂದವರು ಅಂತ ಅಂದ್ಕೊಂಡವರು. ದಿಲಾವರ್ ರಾಮದುರ್ಗ ಅವ್ರನ್ನ ಎನ್ಕರೇಜ್ ಮಾಡೋದು ಅಂತ ಅವ್ರು ಹೇಳಿದ್ರೆ ನನಗೆ ಮತ್ತು ರೋಮಾಂಚನ ಆಯಿತು. ಅಂದರೆ ಸಾಮಾನ್ಯವಾಗಿ ಕನ್ನಡ ರಂಗಭೂಮಿಯಿಂದ ಯಾರು ಹೊರಟಿದ್ದಾರೆ ಅವ್ರಿಗೆಲ್ಲ ಕೆಲಸಗಳು ಆರೋಗ್ಯ ಸ್ಲೋ ಅನ್ನಿಸ್ಬೋದು, ಆದರೆ ಹೇಳಿರುವಂಥ ವಿಷಯ ಹೇಳಬೇಕು ಅಂತ ವಿಷಯಗಳಲ್ಲಿ ಒಂದು ಸದಭಿರುಚಿ ಅಂತೂ ಕಾಣುತ್ತೆ, ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದೆ, ಶ್ರಮಪಟ್ಟು ಮಾಡೋದಂತೂ ಎದ್ದು ಕಾಣುತ್ತೆ. ಅವ್ರ ಶ್ರಮ ಕಾಣಿಸುತ್ತೆ. ಯಾವುದೋ 4 ಬಿಲ್ಡಿಂಗ್ ಮಧ್ಯೆ ಮಾಡೋ ಬದಲು ಒಂದು ಸುಂದರವಾದ ದಟ್ಟ ಅರಣ್ಯದ ಮಧ್ಯೆ, ನೀರಿನ ನಡುವೆ, ಆಮೇಲೆ ಒಂದು ಶುದ್ಧ ಪ್ರೇಮದ ಕಾವ್ಯವನ್ನು ಹೇಳೋ ಪ್ರಯತ್ನ ಮಾಡಿದ್ದಾರೆ. ನಾನು ಮೌನಿ ನೀನು ಮೌನಿ ಅನ್ನೋ ಹಾಡೋ ವಿಜುವಲೇಷನ್ನು, ಪಿಕ್ಚರು, ಈ ಥರದ ಕಡೆ ಅನೇಕ ಕಡೆ ತುಂಬ ವೃತ್ತಿಪರತೆ ಕಾಣುತ್ತೆ. ಇದು ಮೊದಲ ಚಿತ್ರದ ಮೊದಲ ಸಾಹಸ ಅಂತ ಮೀರಿ ಒಂದಷ್ಟು ವೃತ್ತಿಪರತೆ ಕಾಣಿಸ್ಕೊಳ್ಳೋದಿದೆಯಲ್ಲ, ಇದು ಕನ್ನಡ ಚಲನಚಿತ್ರರಂಗಕ್ಕೆ ತುಂಬ ಅಗತ್ಯವಾಗಿರೋದು. ಒಂದು ಹೊಸ ತಂಡವನ್ನು ಎನ್ಕರೇಜ್ ಮಾಡಬೇಕು, ಕನ್ನಡಿಗರು ಚೆನ್ನಾಗಿ ಬೆಳಿಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ದಯವಿಟ್ಟು ಟಾಕೀಸ್ಗೆ ಹೋಗಿ ಪಿಕ್ಚರ್ನ ನೋಡಿ, ಸಾಧ್ಯವಿದಷ್ಟು ದಿನ ಉಳಿಸ್ಕೊಳ್ಳಿ. ಕನ್ನಡಿಗರು ಕನ್ನಡ ಚಿತ್ರವನ್ನು, ಕನ್ನಡ ರಂಗಭೂಮಿಯಿಂದ ಬಂದವ್ರನ್ನ, ಸಾಹಿತ್ಯ ಗೊತ್ತಿರೋರನ್ನ, ಸಂಗೀತ ಗೊತ್ತಿರೋರನ್ನ ಸ್ವಲ್ಪ ಪ್ರೀತಿ ತೋರಿಸಿ ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದಷ್ಟು ಜೀವಗಳು ಹೊರಗೆ ಬರ್ತವೆ. ಆ ಜೀವಗಳನ್ನ ಪ್ರೋತ್ಸಾಹಿಸಬೇಕಾದ ಅಗತ್ಯ ಇದೆ. ಇದು ನಮ್ಮ ಚಿತ್ರ ಮಾತ್ರ ಅಲ್ಲ, ಅದು ನಿಮ್ಮೆಲ್ಲರ ಚಿತ್ರ ಆಗಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಇಡೀ ತಂಡಕ್ಕೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ನಮಸ್ಕಾರ. ಇವತ್ತು ಈ ಫಿಲಮ್ ನೋಡಿದ್ವಿ. ಇದರಲ್ಲಿ ನಮ್ಮ ನಿರ್ದೇಶಕರು ಎಂಥ ಸಾಹಸ ಮಾಡಿದ್ದಾರೆ ಅಂದರೆ ಬಾಯಲ್ಲಿ ಹೇಳೋದು ತುಂಬ ಸುಲಭ. ಈಗ ತಾನೇ ನಮ್ಮ ಮಂಡ್ಯ ರಮೇಶ್ ಹೇಳ್ತಾಯಿದ್ರು, ಬಿಲ್ಡಿಂಗ್ಗಳ ಮಧ್ಯೆ ಮಾಡೋದು ತುಂಬ ಈಸಿ. ಒಂದು ದಟ್ಟವಾದ ಅರಣ್ಯದಲ್ಲಿ ಯಾವುದೇ ಫೆಸಿಲಿಟೀಸ್ ಇಲ್ಲ, ವೆಹಿಕಲ್ಸ್ ಹೋಗೋದಕ್ಕೆ ಫೆಸಿಲಿಟೀಸ್ ಇರೋದಿಲ್ಲ. ಆ ಥರದ ಜಾಗದಲ್ಲಿ ಎಷ್ಟು ಕಷ್ಟಪಟ್ಟು ಆ ಪ್ರಕೃತಿ ಸೌಂದರ್ಯನ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ವಿನಯ್ ಅವರು ನಿರ್ದೇಶನದ ಜೊತೆಗೆ ನಟನೆ ಸಹ ಎಲ್ಲರಿಗೂ ಗಮನ ಸೆಳೀತಾರೆ ಇಡೀ ಸಿನಿಮಾದಲ್ಲಿ. ಮತ್ತು ಒಂದು ಹೇಳ್ಬೇಕಂದ್ರೆ ಫೋಟೋಗ್ರಫಿ ಎಕ್ಸ್ಟ್ರಾಡಿನರಿ ಆಗಿದೆ. ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟ್ರ್ ಬಂದು ಈ ಹೊಸ ಚಿತ್ರತಂಡವನ್ನು ಬೆಂಬಲಿಸಬೇಕಂತ ಈ ಮೂಲಕ ಕಳ್ಕೊಡ್ತಾ ಇದ್ದೇನೆ. ಸಿನಿಮಾ ಯಾರಿಗೂ ಬೋರೋಡಿಯೋದಿಲ್ಲ, ಇಡೀ ಮನೆ ಮಂದಿ ಎಲ್ಲ ಕುಳಿತು ನೋಡಬೇಕಾದಂಥ ಚಿತ್ರ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ನಮ್ಮ ಮಂಡ್ಯ ರಮೇಶ್ ಅವ್ರ ಮಗಳಿರ್ಬೋದು, ಮತ್ತು ವಿನಯ್ ಅವರು ಇರ್ಬೋದು, ಮತ್ತು ಮಾಡ್ತಕ್ಕಂಥ ಎಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ಇದ್ದಾರೆ. ನಮ್ಮ ನಾಗೇಂದ್ರ ಅರಸ್ ಇದ್ದಾರೆ, ಕಲಾರತಿ ಮಹಾದೇವ್ ಇದ್ದಾರೆ, ನಮ್ಮ ಸುರೇಶ್ ಅವರು ಇದ್ದಾರೆ. ತುಂಬ ನ್ಯಾಚುರಲಾಗಿ ಸಿನಿಮಾ ಮೂಡಿ ಬಂದಿದೆ. ನಮಗಂತೂ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಈ ಟೀಮ್ಗೆ ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರು ಥಿಯೇಟ್ರ್ ಬಂದು ಈ ಸಿನಿಮಾನ ನೋಡಿ ಹೊಸಬರ ಈ ಚಿತ್ರತಂಡಕ್ಕೆ ಹಾರೈಕೆ ಕೊಡಬೇಕಂತ, ಮತ್ತು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡಿದ ನಂತರ ಇದನ್ನು ಅಪ್ಡೇಟ್ ಮಾಡಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ.